ಇದನ್ನು ನೀವು ಇನ್ಸ್ಪಿರೇಷನ್ ಆಗಾದರೂ ತೊಗೋಬೋದು, ಇಲ್ಲ ಮೋಟಿವೇಶನ್ ಆಗಾದರೂ ಪರ್ಫೆಕ್ಟ್ ಟೈಮ್ ಬರಲಿ ಅನ್ನೋದಕ್ಕೆ ಮಾತ್ರ ವೆಯ್ಟ್ ಮಾಡಿ. ನಾನು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕಮ್ಯುನಿಕೇಷನ್ ಇತ್ತು ಅಂದ್ಬಿಟ್ಟು. ಸೊ ಆ ಸ್ಕೂಲಲ್ಲಿ ಅದೇ ಗ್ರೇಟೆಸ್ಟ್ ಆರ್ಟಿಕಲ್ ಬಂದು 40 ರೂಪೀಸ್. ಅಲ್ಲಿ ನಾನು ತೊಗೊಳ್ತಿದ್ದು ಸ್ಯಾಲರಿ ಬಂದುಬಿಟ್ಟು 16 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದೆ ಗಾಡಿ. ಎಷ್ಟೊಂದು ಸಲ ನೋವು ಪಟ್ಟಿದ್ದೀನಿ, ಬಟ್ ಖುಷಿ ಪಡೋಕ್ಕೆ ಒಂದು ದಿನಾನೂ ನನ್ನ ಹತ್ರ ಇರ್ತಿರೋದ್ರಲ್ಲಿ ನಾನು ಫೋನ್ ತೊಗೊಂಡೆ. ಓಕೆನಾ, ನಾನು ದುಡ್ದಿರೋದ್ರಲ್ಲಿ ನಾನು ಐಫೋನ್ ತೊಗೊಂಡೆ. ಈ ಥರ ಸೇವಿಂಗ್ಸು ತುಂಬ ಇರುತ್ತೆ. ಸೊ ಫೈನಾನ್ಷಿಯಲ್ ಆಗಿ ಸ್ವಂತದ್ರಲ್ಲಿ ನಾನು ಯಾಕೆ ಇನ್ನೊಬ್ಬರು ಮುಂದೆ ನನ್ನ ತಲೆ ಬಗ್ಗಿಸ್ಲಿ. ಸೊ ನಾವು ಮಾಡ್ತಾ ಇದ್ರೆ ಪ್ರತಿಫಲ ದೇವ್ರು ತಾನೇ ಅರ್ನಿಂಗ್ಸ್ ಅನ್ನೋದು ಕೊಡ್ತಾನೆ. ನಾವು ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಟಲಲ್ಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಸೊ ಏನು ಬಗ್ಗೆ ಟಾಪಿಕ್ ಅಂತ. ಹೌದು, ಸೊ ನೀವೇನು ಟೈಟಲ್ ತಮ್ಮನೇಲಿ ನೋಡಿದ್ರೆ ಅದ್ರದ್ದು ಬಗ್ಗೆನೇ ಡೀಟೇಲ್ಡಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಇದನ್ನು ನೀವು ಇನ್ಸ್ಪಿರೇಷನ್ ಆಗಾದರೂ ತೊಗೋಬೋದು, ಇಲ್ಲ ಮೋಟಿವೇಶನ್ ಆಗಾದರೂ ತೊಗೋಬೋದು, ಇಲ್ಲ ಲರ್ನಿಂಗ್ ಥರ ಆದರೂ ತೊಗೋಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ನನ್ನ ಈ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಸೊ ಅದಕ್ಕೊಂದು ಪರ್ಫೆಕ್ಟ್ ಟೈಮ್ ಬರಲಿ ಅನ್ನೋದಕ್ಕೆ ಮಾತ್ರ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ, ಓಕೆನಾ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಗಾಳಿ ಹೇರ್ಸ್ ಎಲ್ಲ ಹಂಗೋ ಹಿಂಗೋ ಹೋಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಂದು ವರ್ಕಿಂಗ್ ಜರ್ನಿ ಅಂದರೆ ನಾನು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು 2015 ಓಕೆನಾ. ಸೊ ಪ್ರತಿಯೊಂದು ತುಂಬ ಕೆಲಸ ಮಾಡಿದ್ದೀನಿ, ತುಂಬ ಕಡೆ ಕೆಲಸ ಮಾಡಿದ್ದೀನಿ, ತುಂಬ ಕಮ್ಮಿ ಸಂಬಳಕ್ಕೂ ಕೆಲಸ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 2015. ಸೊ 2014 ನಂದು ಇಂಜಿನಿಯರಿಂಗ್ ಮುಗೀತು. ಅದಾದಮೇಲೆ ನಾನು ಬ್ಯಾಂಕ್ ಕೋಚಿಂಗ್ ಕ್ಲಾಸಸ್ಗೆಲ್ಲ ಹೋಗಿದ್ದೆ 3 ಮಂತ್ಸ್. ಅದಾದಮೇಲೆ ನಾನು 8-9 ಗೌರ್ಮೆಂಟ್ ಜಾಬ್ಸ್ ಬರೆದಿದ್ದು, KS ಬರೆದಿದ್ದು, FTSA ಬರೆದಿದ್ದು ಅಂತ ಲಾಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಹೇಳಿದ್ದೆ. ಸೊ ಇದನ್ನೆಲ್ಲ ನಾನು ಬರೆದಿದ್ದು 2015 to 2018 ಈ ಪೀರಿಯಡ್ ಆಫ್ ಟೈಮಲ್ಲಿ ನಾನು ಗೌರ್ಮೆಂಟ್ ಜಾಬ್ಸ್ ಎಲ್ಲ ಅಪ್ಲೈ ಮಾಡಿದ್ದು. ಅಂದರೆ ಪ್ರಕುಲ್ ಹುಟ್ಟಿದ ಮೇಲೂ ನಾನು KS, FDA, ಬ್ಯಾಂಕ್ ಎಕ್ಸಾಮ್ಸು ಸುಮಾರಾಗಿ ಬರೆದಿದ್ದೀನಿ. 2015 ನಾನು ಫಸ್ಟ್ ಜಾಬ್ ಮಾಡಿದ್ದು ಒಂದು ಟೀಚಿಂಗ್ ಕೆಲಸ. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ತೊಗೊಂಡಿದ್ದು. ಬಟ್ ಅದು ತುಮಕೂರಲ್ಲ, ಪಾವಗಡದಲ್ಲಿ. ಬಿಫೋರ್ ಪ್ರಕುಲ್ ಹುಟ್ಟೋದಕ್ಕಿಂತ ಮುಂಚೆ ಸೊ ನನಗೆ ಒಂದು ಸಿಚುವೇಶನ್ ಒಂದು ಇರಲಿಲ್ಲ. ನನಗೆ ಬ್ಯಾಂಗ್ಳೂರ್ಗೆ ಹೋಗಿ ಜಾಬ್ ಮಾಡೋದು, ಇಲ್ಲ ಬ್ಯಾಂಕ್ ಎಕ್ಸಾಮ್ಸು ಟ್ರೈ ಮಾಡ್ತಿದ್ದೆ. ನನಗೇನು ಆ ಥರ ಸಿಚುವೇಶನ್ ಇರಲಿಲ್ಲ ಆವಾಗ. ಸೊ ಹಾಗಾಗಿ ನಾನು ಸುಮ್ಮನೆ ಮನೇಲಿ ಏನಕ್ಕೆ ಕೂರೋದು ಅಂದ್ಬಿಟ್ಟು, ಸೊ ಪ್ಯಾಷನ್ ಟೀಚಿಂಗು ಇಂಟ್ರೆಸ್ಟ್ ಇತ್ತು ನನಗೆ. ಸರಿ ಹೋಗೋಣ ಸುಮ್ಮನೆ ಟೈಮ್ ಪಾಸ್ಗೆ ಅಂದ್ಬಿಟ್ಟು ಪಾವಗಡದಲ್ಲೇ ಒಂದು ಸ್ಕೂಲ್ ಇತ್ತು, ಅದೇ ಟಾಪ್ ಮೋಸ್ಟ್ ಸ್ಕೂಲಲ್ಲಿ. ಅಲ್ಲಿ ನನ್ನ ಕ್ವಾಲಿಫಿಕೇಷನು ಇಂಗ್ಲೀಷ್ ಎಲ್ಲ ನೋಡಿಬಿಟ್ಟು, ನಾನೇನು BEd ಎಲ್ಲ ಏನೂ ಮಾಡಿಲ್ಲ. ಸೊ ನನ್ನ ಕ್ವಾಲಿಫಿಕೇಷನು ಇದನ್ನೆಲ್ಲ ನೋಡಿಬಿಟ್ಟು ಸೊ ಸ್ವಲ್ಪ ಆ ಸ್ಕೂಲಲ್ಲಿ 2015 ಅದೇ ಸ್ವಲ್ಪ ಹೈಯೆಸ್ಟ್ ಸಂಬಳ. ಸೊ ಬೇರೆಯವರೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು BEd ಮಾಡಿ ಅಷ್ಟು ತೊಗೊಳ್ತಾಯಿದ್ರು. ಬಟ್ ನನಗೆ ಇಂಜಿನಿಯರಿಂಗ್ ಇತ್ತು, ಒಳ್ಳೆ ಇಂಗ್ಲೀಷ್ ಕಮ್ಯುನಿಕೇಷನ್ ಇತ್ತು ಅಂದ್ಬಿಟ್ಟು ಸೊ ಆ ಸ್ಕೂಲಲ್ಲಿ ಅದೇ ಗ್ರೇಟೆಸ್ಟ್ ಸ್ಯಾಲರಿ. ಸೊ ನಾನು ತೊಗೊಂಡಿದ್ದು 6000. ಸೊ ಫಸ್ಟ್ ಸ್ಯಾಲರಿ ಅದೇ. ನಾನು 2 ಮಂತ್ಸ್ ಅಷ್ಟೇ ಮಾಡಿದ್ದು ನಾನಲ್ಲಿ ವರ್ಕ್. ಸೊ ಆಮೇಲೆ ನನಗೆ ಪ್ರಕುಲ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಾಗ್ಲೂ ನಾನು ಹೋಗ್ತಿದ್ದೆ ಹಂಗೆ ಕಂಟಿನ್ಯೂ ಮಾಡೋಣ ಒಂದು ಸ್ವಲ್ಪ ತಿಂಗಳು ಅಂತ. ಬಟ್ ನನಗೆ ಆಗಲಿಲ್ಲ. ಏನಕ್ಕಂದರೆ ಫಸ್ಟ್ ಪ್ರೆಗ್ನೆನ್ಸಿ, ಸೊ ತುಂಬ ಸುಸ್ತು, ಸ್ವಲ್ಪ ಆಯಾಸ ಎಲ್ಲ ಆಗ್ತಿತ್ತು, ನನ್ನ ಕೈಯಲ್ಲಿ ಆಗಲಿಲ್ಲ. ಕನ್ಫರ್ಮ್ ಆಗಿ ಒಂದು 10 ಡೇಸ್ಗೇನೋ ನಾನು ಮತ್ತೆ ಡ್ರಾಪ್ಔಟ್ ಮಾಡಿದೆ. ಸೊ ಫಸ್ಟ್ ಸಂಬಳ ತೊಗೊಂಡಾಗ ಅದು ಫೀಲೇ ಬೇರೆ. ಎಲ್ರಿಗೂ ಗೊತ್ತಿರುತ್ತೆ ಫಸ್ಟ್ ಸಂಬಳ ಎಷ್ಟು ಅಂತ. ಇಂಜಿನಿಯರಿಂಗ್ ಓದಿ ನಾನು 6000 ತೊಗೊಂಡಿದ್ದೀನಿ. ಸೊ ಒಂದಕ್ಕೊಂದು ಮ್ಯಾಚ್ ಇಲ್ಲ. ಬಟ್ ಸಿಚುವೇಶನ್ಸು, ಪರಿಸ್ಥಿತಿಗಳು ಕೆಲವೊಂದ್ಸಲಿ ಹಂಗೆ ಮಾಡುತ್ತೆ. ಅದರಿಂದ ನಾವು ಎಷ್ಟೊಂದು ಕಲಿತೀವಿ. ಸೊ ನನ್ನ ಪ್ರಕಾರ ಚಿಕ್ಕ ಕೆಲಸ, ದೊಡ್ಡ ಕೆಲಸ ನನಗೆ ಯಾವುದೂ ಇಲ್ಲ. ಸೊ ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಇಷ್ಟೇ ನನಗೆ ಗೊತ್ತಿರೋದು. ಸೊ ಅಂಥದ್ರಲ್ಲಿ ನಾನು ಯಾವತ್ತೂ ಫೀಲ್ ಆಗೋಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಯಾಕೆ ಇಷ್ಟು ಕಡಿಮೆ ಕೆಲಸಕ್ಕೆ ಹೋಗಲಿ, ಇಷ್ಟು ಕಡಿಮೆ ಸಂಬಳಕ್ಕೆ ಹೋಗಲಿ ಅಂತ ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ. ನಾನು ಹಾಗಾಗಿ ಫಸ್ಟು ತೊಗೊಂಡಿದ್ದು ನನಗೆ ತುಂಬ ಖುಷಿ ಆಯಿತು ಆವಾಗ. 2015 6000 ಸ್ಯಾಲರಿನ ತೊಗೊಂಡೆ. ಇದಾದಮೇಲೆ ಪ್ರಕುಲೆಲ್ಲ ಹುಟ್ದ. ಸೊ ನನಗೆ ಅವಾಗ ಚಿಕ್ಕ ಮಗು, ನಾನು ಬಿಟ್ಟೋಗೋದಕ್ಕಾಗಲ್ಲ ಎಲ್ಲೂ ಕೆಲಸಕ್ಕೆ. ಸೊ ನನಗೆ ಅವಾಗ ಒಂದು ಆಫರ್ ಬಂತು. 2 ಇಯರ್ಸ್ 3 ಇಯರ್ಸ್ ನಾನು ಮನೇಲೇ ಕೂತ್ಕೊಂಡು ಆರ್ಟಿಕಲ್ಸ್ ಬರೀತಾ ಇದ್ದೆ ಕನ್ನಡದಲ್ಲಿ. ಅಂದರೆ ಈ ಫೇಸ್ಬುಕ್ ಪೇಜ್ಗೆ, ಕೆಲವೊಂದು ಪೇಜಿಗೆ ಇರುತ್ತಲ್ವ, ಸೊ ಆ ಥರ ನಾನು ಕಂಟೆಂಟ್ ಕ್ರಿಯೇಟರ್ ಅವಾಗ ನಾನು ಕನ್ನಡದಲ್ಲಿ. ಸೊ ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ಬಗ್ಗೆ ಈಗ ಯಾವುದಾದ್ರೂ ಒಂದು ಸ್ಪಾಟ್ ಬಗ್ಗೆ ಬರೆಯೋದು, ಇಲ್ಲ ಒಂದು ಟ್ರೆಂಡಿಂಗ್ ಇರೋ ನ್ಯೂಸ್ ಬಗ್ಗೆ ಬರೆಯೋದು. ಸೊ ಈ ಥರ ಕನ್ನಡದಲ್ಲಿ ನಾನು ಸೊ ಅವ್ರ ಪೇಜಿಗೆ, ಫೇಸ್ಬುಕ್ಗೆಲ್ಲ ಹಾಕೋದಕ್ಕೆ ಅವಾಗ ತುಂಬ ಟ್ರೆಂಡ್ ಇತ್ತು, ಕಂಟೆಂಟ್ ಕ್ರಿಯೇಷನ್ನು ಪೇಜಸ್ ಇದೆಲ್ಲ. ಸೊ ಆವಾಗ ನಾನು ಬರೀತಾ ಇದ್ದೆ. ಸೊ ನೀವು ನಂಬಲ್ಲ, ಒಂದು ಆರ್ಟಿಕಲ್ ಬಂದು
40 ರುಪೀಸ್. ಇಷ್ಟು ವರ್ಡ್ಸ್ ಇರಬೇಕು ಅಂತ ಇರುತ್ತೆ. ಸೊ ಮಿನಿಮಮ್ ಟು ಮ್ಯಾಕ್ಸಿಮಮ್. ಸೊ 350 ವರ್ಡ್ಸಿಂದ 400 ವರ್ಡ್ಸ್ ಈ ಥರ. ಸೊ ಆಮೇಲೆ ಜಾಸ್ತಿ ಮಾಡ್ಕೊಂಡು ಹೋದರು. 60 ರುಪೀಸು, 70 ರುಪೀಸು, 80 ರುಪೀಸು, ಈ ಥರ 3 ಇಯರ್ಸ್ ಮಾಡಿದ್ದೀನಿ. ಸೊ ಏನಿಲ್ಲ ಅಂದರೂ ದಿನಕ್ಕೆ ನಾನೊಂದು 5 to 6 ಆರ್ಟಿಕಲ್ಸ್ ಬರೀತಾ ಇದ್ದೆ. ಸೊ ನನಗೇನಿಲ್ಲ, ಯಾವ ಕೆಲಸ ಸಿಗುತ್ತಾ, ಒಳ್ಳೆ ಕೆಲಸನ ಅರ್ನಿಂಗ್ ಬಂದರೆ ಸಾಕು ಅನ್ನೋ ಥರ ಯೋಚನೆ ಮಾಡ್ತಾಯಿದ್ದೆ. ಅಟ್ಲೀಸ್ಟ್ ನನ್ನ ಖರ್ಚಿಗೆ ಇರಬೇಕು ಅನ್ನೋ ಥರ. ಏನಕ್ಕಂದರೆ ನಾವು ಸ್ಟೆಪ್ ಔಟ್ ಮಾಡೋಕ್ಕಾಗಲ್ಲ, ಆಚೆಗೆ ಹೋಗೋಕ್ಕಾಗಲ್ಲ. ಸೊ ಈ ಥರ ಒಂದು ಮನೇಲಿ ಕೂತ್ಕೊಂಡೆ ಆವಾಗ ಈ ಥರ ಎಲ್ಲ ಮಾಡ್ತಿದ್ದೆ. ಒಂದು 5, 6, ಒಂದು ದಿನಕ್ಕೆ 10 ಕೂತ್ಕೊಂಡು ಮಾಡ್ತಿದ್ದೆ. ಸೊ 500 ರೂಪಾಯಿ ದಿನಕ್ಕೆ ಈ ಥರ. 10 ಅಂದರೆ 50 ರೂಪಾಯಿ ಅಂದರೆ 500, 10 ಆರ್ಟಿಕಲ್ಸ್ ಬರೆದ್ರೆ ಒಂದು 500. ಸೊ ಈ ಥರ ಮತ್ತೆ ಜಾಸ್ತಿ ಮಾಡ್ಕೊಂಡೋದ್ರು. 80 ರುಪೀಸು, 60, 80 ಈ ಥರ ಗ್ರ್ಯಾಜುಯಲ್ ಆಗಿ ಮಾಡ್ಕೊಂಡೋದ್ರು. ಸೊ ಅದೊಂದು ಒಳ್ಳೆ ಚೆನ್ನಾಗಿ ಇನ್ಕಮ್ ಇತ್ತು ನನಗೆ ಅವಾಗ. 3 ಇಯರ್ಸು ಒಳ್ಳೆ ಇನ್ಫಾರ್ಮೇಷನ್ನು ಸಿಕ್ತು, ಜೊತೆಗೆ ನಾನು ಅರ್ನ್ ಕೂಡ ಮಾಡಿದ್ದೀನಿ. ಸೊ ಇದಿಷ್ಟು ಇದಾಯಿತು. ಆಮೇಲೆ ನಾನು 2019 ಸ್ಕೂಲಿಗೆ ಹೋಗಿದ್ದು. ನಾನು ಒಂದು ಸ್ಕೂಲ್, ಆ ಸ್ಕೂಲ್ ಹೆಸರೆಲ್ಲ ನಾನೇನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಬೇಡ, ಅವೆಲ್ಲ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗೇ ಇರಲಿ. ಸೊ ಸ್ಕೂಲಿಗೆ ಹೋಗಬೇಕಾದ್ರೆ ಮಾಂಟೆಸರಿ ಟೀಚಿಂಗ್ಗೆ ನಾನು ಹೋಗಿದ್ದು. ಸೊ ಆವಾಗ BEd ಏನು ಕೇಳಿರಲಿಲ್ಲ, ಸೇಮ್ ಇಂಜಿನಿಯರಿಂಗ್ ಓದಿದ್ದೀನಿ, ಇಂಗ್ಲೀಷ್ ಕಮ್ಯುನಿಕೇಷನ್ ಇದೆ ಅಂದ್ಬಿಟ್ಟು ಜಾಯಿನ್ ಮಾಡಿಕೊಂಡ್ರು. ಬಟ್ ಟಾಪ್ 1 ಸ್ಕೂಲ್ ಅದು, ಯಾವುದು ಅಂತ ನಾನೇನು ಹೇಳೋಕ್ಕೆ ಹೋಗಲ್ಲ. ಅಲ್ಲಿ ನಾನು ಇಂಟರ್ವ್ಯೂಗೆ ಸೆಲೆಕ್ಟ್ ಆದೆ. ತುಂಬ ಜನ ಬಂದಿದ್ದರು, BEd ಮಾಡಿರೋರು, BEd ಇಲ್ದಲೇ ಇರೋರೆಲ್ಲ ಬಂದಿದ್ದರು. ನಾನು ಫಸ್ಟ್ ಆಫೀಸ್ ಅಡ್ಮಿನ್ಗೂ ಟ್ರೈ ಮಾಡಿದೆ, ಅಡ್ಮಿನ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಅಂತ. ಎರಡಕ್ಕೂ ಟ್ರೈ ಮಾಡಿದೆ, ಬಟ್ ಇದು ಟೀಚಿಂಗ್ ಇದರಲ್ಲಿ ನಾನು ಸೆಲೆಕ್ಟ್ ಆದೆ. ಸೊ ಮಾಂಟೆಸರಿ ಅಂದರೆ ನಾನು LKGಗೆ ಈ ಮದರ್ ಟೀಚರ್ ಅಂತ ಇರ್ತಾರಲ್ಲ, ಇಬ್ಬರು ಇರ್ತಾರಲ್ವ. ಸೊ ಅದರಲ್ಲಿ ನಾನೊಬ್ಬರು. 1 ಇಯರ್ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಆ ಸ್ಕೂಲಲ್ಲಿ ಇದ್ದಾಗ. ಎಲ್ಲರೂ ಫ್ರೆಂಡ್ಲಿಯಾಗಿದ್ದರು, ಟೀಚರ್ಸ್ ಆಗಿರ್ಬೋದು, ಕೋಆರ್ಡಿನೇಟರ್, ಪ್ರಿನ್ಸಿಪಲ್, ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ಚೆನ್ನಾಗಿತ್ತು. ಅಲ್ಲಿ ನಾನು ತೊಗೊಳ್ತಿದ್ದು ಸ್ಯಾಲರಿ ಬಂದುಬಿಟ್ಟು 10,800 ರುಪೀಸ್. ESI PF ಎಲ್ಲ ಕಟ್ಟಾಗಿಬಿಟ್ಟು 10,800 ನನ್ನ ಕೈಗೆ ಸಿಗ್ತಾಯಿತ್ತು ಒಂದು ತಿಂಗಳಿಗೆ. ಸೊ ಬೆಳಗ್ಗೆ 7:30 ಹಂಗೆ ಹೋದರೆ ಮಧ್ಯಾಹ್ನ 2:30, 3 ಗಂಟೆ ಹಿಂಗೆ ಬರ್ತಿದ್ದೆ. ಸೊ 2019 to 2020ವರೆಗೂ ಸಕ್ಸಸ್ಫುಲಿ ನಾನು 1 ಇಯರ್ ಕಂಪ್ಲೀಟ್ ಮಾಡಿದೆ. ಸೊ ನನಗದಾದಮೇಲೆ ಒಂದು ಪ್ರಮೋಷನ್ ಸಿಕ್ಕಿತ್ತು, ನೆಕ್ಸ್ಟ್ ಇಯರ್ಗೆ ಇದಕ್ಕೆ ಹಾಕ್ತೀವಿ ಅಂತ. ಈಗ ಅದರಲ್ಲಿ ಒಂದು ಸಬ್ ಡಿವಿಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಲೆವೆಲ್ CBSE ಹೆಂಗಿರುತ್ತೋ ಆ ಸ್ಕೂಲಲ್ಲಿ ನಾನು ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾವ ಸ್ಕೂಲ್ ಅಂತ. ಹಂಗಾಗಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಈ ಇದರಿಂದ ಇನ್ನೊಂದಕ್ಕೆ ಹೈ ಲೆವೆಲ್ ಒಂದು ಇದಕ್ಕೆ ನನಗೆ ಸೆಲೆಕ್ಟ್ ಆಗಿತ್ತು. ಬಟ್ ಆಲ್ ಆಫ್ ದಿಸ್ ಥಿಂಗ್, ಕೊರೋನಾ ಬಂದುಬಿಟ್ಟು ಎಲ್ಲರೂ ರಿಲೀವ್ ಮಾಡಿಬಿಟ್ರು. ಸೊ ಮೇನ್ ಟೀಚರ್ಸ್ ಇರೋನ್ನ ಮಾತ್ರ ತೊಗೊಂಡು ಆನ್ಲೈನ್ ಕ್ಲಾಸಸ್ ಎಲ್ಲ ಶುರು ಮಾಡಿಕೊಂಡ್ರು. ಇನ್ನು ತುಂಬ ಜನನ, ಒಂದು 5-6 ಜನ ಟೀಚರ್ಸ್ ಅಷ್ಟೇ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ರು. ಇನ್ನು ಎಲ್ಲರನ್ನೂ ರಿಲೀವ್ ಮಾಡಿಬಿಟ್ರು. ಇನ್ನು ನಾನು ಬೇಡ ಅಂದ್ಕೊಂಡು, ಇನ್ನು ರಿಲೀವ್ ಮಾಡಿದ್ರೆ ಇನ್ನೇನು ಮಾಡಲಿ, ಏನೂ ಮಾಡೋಕ್ಕಾಗಲ್ಲ, ಸರಿ ಅಂದ್ಬಿಟ್ಟು ರಿಸೈನ್ ಮಾಡಿದೆ ಅಷ್ಟೊತ್ತಿಗೆ. ಆಮೇಲೆ ಲಶಿಕಾ ಹುಟ್ಟಿದ್ಲು. ಸೊ ಆವಾಗಲೂ ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಸೊ ಮತ್ತೆ ನಾನು ಶುರು ಮಾಡಿದೆ 2019 ಶುರು ಮಾಡಿದ್ದು ನಾನು ಯೂಟ್ಯೂಬ್. ಅಂದರೆ ಸ್ಕೂಲಿಗೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ನನಗೆ ಅರ್ನಿಂಗ್ಸ್ ಬರ್ತಿದ್ದು ಸ್ಕೂಲ್ ಬಿಟ್ಟ ಮೇಲೆ ನನಗೆ ಅರ್ನಿಂಗ್ ಶುರುವಾಗಿದೆ. ಏನಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ಗೆ ನನಗೆ ಮಾನಿಟೈಸೇಷನ್ ಆಯಿತು. ಅದಾದಮೇಲೆ 2020 ಮಾನಿಟೈಸೇಷನ್ ಆಗಿದ್ದು. 19 ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು. ಸೊ 20ಇಂದ ಮತ್ತೆ ಅದು ಅರ್ನಿಂಗ್ ಸ್ಟಾರ್ಟ್ ಆಯಿತು ನನಗೆ, ಸ್ವಲ್ಪನೇ. ಫಸ್ಟು 3 ಮಂತ್ಸು, 2 ಮಂತ್ಸು, ಮತ್ತು ತಿಂಗಳು ಬರೋದಕ್ಕೆ ಶುರುವಾಯಿತು. ಸೊ ಈ ಥರ. ಸೊ ಅದರಿಂದ ಅರ್ನಿಂಗ್ ಶುರುವಾಯಿತು, ಕೊಲಾಬ್ರೇಷನ್ಸ್ ಬಂತು. ಸೊ ಹಾಗೆ ನಾನು ಎಲ್ಲನೂ ನನ್ನ ಖರ್ಚಿಗೆ ಪ್ರತಿಯೊಂದೂ ಮ್ಯಾನೇಜ್ ಮಾಡ್ತಿದ್ದೆ. ಸೊ ನನ್ನ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಪ್ರೌಡ್. ನಾನು ಯಾವಾಗಲೂ ಅದನ್ನು ಏನು ಬೇಕಾದರೂ ಅನ್ಕೋಬೋದು, ದುರಂಕಾರ ಅನ್ಕೋಬೋದು, ಏನಾದರೂ ಅನ್ಕೋಬೋದು, ನನ್ನ ಪ್ರೌಡ್ ಅನ್ಕೋಬೋದು. ಸೊ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ನನಗೇನಿದೆ, ಸೊ ಅದೇ ಎಲ್ಲೂ ನಾನು ತಲೆ ಬಗ್ಸೋಕ್ಕೆ ನನಗೆ ಅದು ದಾರಿ ಮಾಡಿಕೊಡ್ತಾ ಇಲ್ಲ. ಸೊ ಅದೇನು ಅಂತ ನಾನು ಹೇಳ್ತೀನಿ ಕೊನೆಗೆ. ಈ ಥರ ಅರ್ನಿಂಗ್ ಶುರುವಾಗೋದಕ್ಕೆ ಸ್ಟಾರ್ಟ್ ಆಯಿತು, ಕೊಲಾಬ್ರೇಷನ್ಸ್ ಬಂತು, ನಾನು ಆಗಲೇ ಹೇಳ್ದಂಗೆ. ಸೊ ಈ ಥರ ಎಲ್ಲ ಇತ್ತು. ಒಂದೊಳ್ಳೆ ಜರ್ನಿ, ಒಂದೊಳ್ಳೆ ಇನ್ಕಮ್ ಇತ್ತು ನನಗೆ ಯೂಟ್ಯೂಬಲ್ಲಿ. ಸೊ ಈ ಥರ ಇದ್ದಾಗ ನೆಕ್ಸ್ಟ್ ನಾನು, ನಿಮಗೆಲ್ಲ ಗೊತ್ತು, ಇನ್ನು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ಸೊ 2023 ಲಾಸ್ಟ್ ಡಿಸೆಂಬರಲ್ಲಿ ನಾನೊಂದು ಕಾಲೇಜಿಗೆ ಜಾಯ್ನ್ ಆದೆ. ಅದು ಕೂಡ ಒಂದು ವ್ಲಾಗ್ ಮಾಡಿದೆ. ಆ ಕಾಲೇಜ್ ಹೆಸರು ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ತುಂಬ ದೊಡ್ಡ ಕಾಲೇಜ್, ಅದು ಏನಕ್ಕೆ ಹಂಗೆ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ದಟ್ ಈಸ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಇಂಜಿನಿಯರಿಂಗ್ ಬೇಸ್ ಮೇಲೆ ಹೋಗೋಣ ಅಂತ ಹೋದೆ. ಬಟ್ ಅಲ್ಲಿ ಅವರು ಹೇಳಿದ್ದೆ ಒಂದು ಸ್ಯಾಲರಿ, ಒಂದು 1 ವೀಕ್ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಸೊ ನೋಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ಯಾಲರಿ ಅಂತ ಹೇಳಿದರು. ನನಗೆ ಹೇಳಿದ್ದೆ ಒಂದು ಸ್ಯಾಲರಿ, ಆಮೇಲೆ ಫಿಕ್ಸ್ ಮಾಡಿದ್ದೆ ಒಂದು ಸ್ಯಾಲರಿ. ತುಂಬ ಬೇಜಾರಾಯಿತು. ಅದನ್ನೇನೋ ಹೇಳಂಗಿದ್ರೆ ಮುಂಚೆನೇ ಹೇಳ್ಬೋದಾಗಿತ್ತಲ್ವ. ನಮ್ಮದು ಒಂದು ಮೈಂಡ್ ಸೆಟ್ ಅನ್ನೋದು ಒಂದು ಸೆಟ್ ಆಗ್ತಿತ್ತು ಆ ಸ್ಯಾಲರಿಗೆ. ಸೊ ಅಲ್ಲಿ ನಾನು ಬಿಟ್ಟೆ. ನಾನು
ನಂಗೆ ಇಷ್ಟ ಆಗಲಿಲ್ಲ. 1 ವೀಕ್ ಟ್ರೈನಿಂಗ್ ಮಾಡಿದೆ. ನನಗೆ ಮಾತು ತುಂಬ ಇಂಪಾರ್ಟೆಂಟ್. ಒಂದು ಸಲ ಮಾತು ಕೊಟ್ಟ ಮೇಲೆ ಅದು ನಡ್ಸ್ಕೋಬೇಕು. ಇಲ್ಲ ನೀವು ಕಡಿಮೆ, ಇಲ್ಲ ಈಗೇನು ಫಿಕ್ಸ್ಡ್ ಆಗಿರುತ್ತೆ ಅದನ್ನೇ ಹೇಳಿದಿದ್ರೆ ಸೊ ಅದೊಂದು ಅರ್ಥ. ಸೊ ಬಟ್ ಅವ್ರು ಹೇಳಿದ್ದೆ ಒಂದು, ಕೊಡ್ತೀನಿ ಅಂದಿದ್ದೆ ಒಂದು. ಸೊ ನನಗದು ಮತ್ತೆ ಮುಂದೆ ಫ್ಯೂಚರ್ ನನಗೆ ಗೊತ್ತಾಯಿತು ಹೆಂಗಿರುತ್ತೆ ಇಲ್ಲಿ ಸಿಚುವೇಶನ್ ಅಂದ್ಬಿಟ್ಟು. ಮತ್ತು ವರ್ಕ್ಲೋಡು ತುಂಬ ಹಾಗೆ ಇತ್ತು. ಸರಿ ಅಂತ ನಾನು ಬಿಟ್ಟೆ. ಸೊ ಇನ್ನೊಂದು ಆಪ್ಷನ್ ಇತ್ತು. ಸೊ ನೀವು ನೋಡಿದ್ದೀರ ವ್ಲಾಗ್ಸಲ್ಲಿ, ನಾನು ಕಂಪನಿಗೆ ಹೋಗ್ತಿದ್ದೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಕಂಪನಿಗೆ ಹೋಗ್ತಿದ್ದೆ. ಅದು ಹೇಳಕ್ಕೆ ಹೋಗಲ್ಲ ಯಾವ ಕಂಪನಿ ಅಂತ, ಬಟ್ ಅದು ಬ್ರಿಕೆಟ್ಸ್ ಇದನ್ನೆಲ್ಲ ಮಾಡ್ತಾರಲ್ವ ಆ ಥರ. ಅದು ಜರ್ನಿ ತುಂಬ ಚೆನ್ನಾಗಿತ್ತು, ಮರೆಯಲಾರೆ ನಾನು ಆ ಜರ್ನಿನ. ತುಂಬ ಕಲ್ತಿದ್ದೀನಿ. ಬಟ್ ಅದು ತುಂಬ 8:45 ಮಕ್ಕಳನ್ನ ಬಿಟ್ಟು ನಾನು 8:45 ಇಲ್ಲಿಂದ ಹೊರಡಬೇಕು ನಾನು. ಓಕೆನಾ, ಇಲ್ಲಿಂದ ಹೊರಡ್ರೆ ಅದೊಂದು 8 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಗೆ. ಸೊ ಸುಮಾರು ದಿನಕ್ಕೆ ನಾನು 16 ಕಿಲೋಮೀಟರ್ ಜರ್ನಿ ಮಾಡ್ತಾಯಿದ್ದೆ, ಗಾಡಿಲೇ ಹೋಗಿ ಬರ್ತಾಯಿದ್ದೆ. 16 ಕಿಲೋಮೀಟರ್ಸು. ಸೊ 8:45 ನಾನು ಮನೆ ಬಿಟ್ಟರೆ ಅಲ್ಲಿ ನನಗೆ 5:15 ನನ್ನದು ಕ್ಲೋಸ್ ಆಗ್ತಿತ್ತು. 5:15 ಬಂದರೆ ಇಲ್ಲಿ 5:45 ಬರ್ತಿದ್ದೆ. ಸೊ ಲೆಕ್ಕ ಹಾಕ್ಕೊಳ್ಳಿ ನೀವೇ ಟೈಮಿಂಗ್ಸ್ ಎಷ್ಟು ಅಂತ. ಸೊ ಆ ಥರ ಸತತವಾಗಿ ನಾನು 1.5 ಇಯರ್ ಕೆಲಸ ಮಾಡಿದ್ದೀನಿ. ನಾನು ಎಲ್ಲೂ ಕೆಲಸ ಬಿಟ್ಟಿಲ್ಲ. ಸೊ ಅಲ್ಲೂ ಕೂಡ ಸಮಥಿಂಗ್ ಅವ್ರದ್ದು ನಾನು ಸೇರಿದಾಗ್ಲೇ ಲಾಸಲ್ಲಿತ್ತು ಇದು. ಸೊ ಕಂಪನಿ ಸರಿ, ನನಗೂ ಸ್ವಲ್ಪ ಚೇಂಜಸ್ ಬೇಕಿತ್ತು, ನನಗೂ ಅರ್ನಿಂಗ್ ಬೇಕಿತ್ತು. ಸೊ ಹಂಗಾಗಿ ನಾನು ಅಲ್ಲಿ ಮಾಡ್ತಾಯಿದ್ದೆ. ಸೊ ಅಲ್ಲೂ ನನಗೆ ESI PF ಎಲ್ಲ ಕಟ್ಟಾಗಿ 15,000 ಸಿಗ್ತಾಯಿತ್ತು. ಸೊ 15,000 ಕಡಿಮೆನೇ, ಬಟ್ ನನಗೆ ಅದೆಷ್ಟು ಹೆಲ್ಪ್ ಆಯಿತು, ಎಷ್ಟೊಂದು ಹೆಲ್ಪ್ ಆಯಿತು ಅದರಿಂದ ಅಂದರೆ ನನಗೆ ಗೊತ್ತು. ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಅಷ್ಟೇ ನಾನು ಟೈಮ್ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದಿದ್ದು. ಸೊ ನಾನು ಸೇರಿದಾಗಲೇ ಲಾಸಲ್ಲಿತ್ತು, ಬಟ್ ನನಗೆ ಅವಶ್ಯಕತೆ ಇತ್ತಲ್ವ. ಸೊ ಹಾಗಾಗಿ ಅದು 1.5 ಇಯರ್ ಆದಮೇಲೆ ಮತ್ತೆ ಎಲ್ಲರನ್ನೂ ಇದನ್ನು ಮಾಡಿದ್ರು, ಏನೋ ಸಮಥಿಂಗ್ ಮತ್ತೆ ತುಂಬ ಲಾಸ್ ಆಗ್ತಿತ್ತು, ಆರ್ಡರ್ಸ್ ಇಲ್ಲ ಅಂದ್ಬಿಟ್ಟು. ಸೊ ಮತ್ತೆ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ರಿಲೀವ್ ಮಾಡಿದ್ರು ಕಾಂಟ್ರಾಕ್ಟ್ ಬೇಸಿಸಲ್ಲಿರೋರನ್ನ. ಸೊ ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಬಟ್ ನಾನು ಎಲ್ಲೂ ಬಿಟ್ಟಿಲ್ಲ ಕೆಲಸನ. ನಾನೇ ಯಾವತ್ತೂ ರಿಸೈನ್ ಮಾಡಿಲ್ಲ, ನಾನೇ ಯಾವತ್ತೂ ಕ್ವಿಟ್ ಮಾಡಿಲ್ಲ. ಸೊ ಅದೊಂದು ಹೆಮ್ಮೆ ನನಗೆ ಯಾವಾಗಲೂ. ನಾನು ಎಲ್ಲೂ ಕ್ವಿಟ್ ಮಾಡಿಲ್ಲ. ಸೊ 1.5 ಇಯರ್ ಒಳ್ಳೆ ವರ್ಕರ್ ಅಂತ ಅನ್ಸ್ಕೊಂಡಿದ್ದೆ. ಸ್ಕೂಲಲ್ಲೂ ಅಷ್ಟೇ ಫಾಸ್ಟ್ ಲರ್ನರ್ ಅಂತ ಅನ್ಸ್ಕೊಂಡಿದ್ದೆ. ಅದಕ್ಕೆ ನಂಗೆ ನೆಕ್ಸ್ಟ್ ಇಯರ್ ಪ್ರಮೋಷನ್ ಅನ್ನೋದು ಒಂದು ಕೊಟ್ಟಿದ್ದರು. ಬಟ್ ಅನ್ಫಾರ್ಚುನೇಟಾಗಿ ಕೊರೋನಾಯಿಂದ ಏನೂ ಮಾಡೋಕ್ಕಾಗಲಿಲ್ಲ. ಇಲ್ಲಾಂದರೆ ಕಂಟಿನ್ಯೂ ಮಾಡ್ತಿದ್ನೇನೋ 2 ಕಡೆನೋ ಗೊತ್ತಿಲ್ಲ. ಸೊ ನಮ್ಮ ಲೈಫಲ್ಲಿ ಹೆಂಗೆ ಬರ್ದಿರುತ್ತೆ ಸ್ಟೇಜಸ್ಸು, ಹಂಗಂಗೆ ಹೋಗುತ್ತೆ, ಹಂಗಂಗೆ ನಾವು ನೋಡ್ಕೊಂಡು ಹೋಗಬೇಕು. ಸೊ ಇಷ್ಟ ಆಯಿತು. ಇನ್ನು ಆ ಕಂಪ್ನೀಲಿ ನಾನು ತೊಗೊಳ್ತಿದ್ದಿದ್ದು ಸ್ಯಾಲರಿ ನಾನು ಆಗಲೇ ಹೇಳಿದೆ. ಸೊ PF ಎಲ್ಲ ಇತ್ತು, ಬೋನಸ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಸೊ ಆ PF ಅಮೌಂಟಿಂದ ತುಂಬ ಇದಾಗಿದೆ ನನಗೆ, ತುಂಬ ಇದಾಗಿದೆ. ಮಕ್ಕಳು ಫೀಸ್ ಎಲ್ಲ ನಾನು ಅದರಲ್ಲೇ ಕಳ್ತಿದ್ದೆ. ಆ್ಯಂಡ್ ಇನ್ನೊಂದು ನೋವಿನ ಸಂಗತಿ ಏನು ಹೇಳಬೇಕು ಅಂದರೆ, ಇವಾಗ ಸಂಬಳ ಬರುತ್ತೆ ನಮಗೊಂದು 7ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಇತ್ತು ಸಂಬಳ ಡೇಟು. ಇರ್ತಿರ್ಲಿಲ್ಲ ನನ್ನ ಹತ್ರ. ಒಂದಿನ ನಾನು ಆಬ್ಸೆಂಟ್ ಆದ್ರೂ ಕಟ್ ಮಾಡ್ತಾರೆ ಅಲ್ಲಿ. ಒಂದಿನ ಏನೋ ಫ್ರೀ ಇರುತ್ತೆ, ಇನ್ನು ಎಕ್ಸ್ಟ್ರಾ ದಿನ ಏನಾದರೂ ಆದರೆ ಕಟ್ ಮಾಡ್ತಾರೆ ಆ ಡೇ ಪೇಮೆಂಟು. ಎಷ್ಟೊಂದು ಸಲ ನೋವು ಪಟ್ಟಿದ್ದೀನಿ, ತಿಂಗಳು ಪೂರ್ತಿ ಕಷ್ಟಪಟ್ಟಿದ್ದೀನಿ. ಅದು ಸಂಬಳ ಬಂದಿದ ತಕ್ಷಣ ಎಲ್ಲದಕ್ಕೂ ಹೊರಟೋಗ್ತಾಯಿತ್ತು. ಒಂದು EMIಗೆ ಹೊರಟೋಗ್ತಾಯಿತ್ತು, ಒಂದು ನನ್ನ ಮಗಂದು ಕ್ರಿಕೆಟಿಗೆ ಹೊರಟೋಗ್ತಾಯಿತ್ತು. ಅವ್ನಿಗೇನೋ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ, ನನ್ನ ಮಗಳದ್ದೇನೋ ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು, ಅದಕ್ಕೆಲ್ಲ ಜೋಡಿಸ್ಕೊಂಡು ಹೀಗೆ ಎಲ್ಲ ಹೊರಟೋಗೋದು. ನನ್ನ ಪೆಟ್ರೋಲ್ ಖರ್ಚಿಗೆ ಮಾತ್ರನೇ ನಾನು ದುಡ್ಡು ಇಟ್ಕೊಳ್ತಾ ಇದ್ದೆ ಅಟ್ ದ ಲಾಸ್ಟ್ ಆಫ್ ದ ಡೇ. ಎಷ್ಟೊಂದು ಸಲ ಕಣ್ಣಲ್ಲಿ ನೀರು ಹಾಕಿದ್ದೀನಿ ನಾನು. ಹಿಂಗೆ ಸ್ಯಾಲರಿ ಬರುತ್ತೆ, ಹಿಂಗೆ ಹೊರಟೋಗ್ತಿತ್ತು, ಹಿಂಗೆ ಸ್ಯಾಲರಿ ಬರುತ್ತೆ ಹೊರಟೋಗ್ತಿತ್ತು. ಬಟ್ ಅದು ತುಂಬ ಹೆಲ್ಪ್ ಆಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಖುಷಿ ಪಡೋಕ್ಕೆ ಒಂದು ದಿನವೂ ನನ್ನ ಹತ್ರ ಇರ್ತಿರ್ಲಿಲ್ಲ ಆ 15,000. ಅಷ್ಟು ಕಷ್ಟಪಟ್ಟಿದ್ದೀನಿ. ಆಲ್ಮೋಸ್ಟ್ ತುಂಬ ವರ್ಷ ಆಯಿತು, ಸುಮಾರು ವರ್ಷ ಆಯಿತು. ನಾವು ಅಪ್ಪನ ಹತ್ರ ನಾನು ಗಾಡಿಗೆ ಪೆಟ್ರೋಲಿಗೆ ದುಡ್ಡು ಕೇಳಲ್ಲ. ದುಡ್ಡು ಕೇಳ್ದಲ್ಲಿ ಎಷ್ಟೋ ವರ್ಷ ಆಗಿದೆ ಪೆಟ್ರೋಲ್ಗೆ. ನಾವು ಅಪ್ಪನ ಹತ್ರ ನಾನು ರೀಚಾರ್ಜು ಸಹ ಮಾಡಿಸ್ಕೊಂಡಿಲ್ಲ, ಒಂದ್ಸಲಿನೂ ಮಾಡಿಸ್ಕೊಂಡಿಲ್ಲ ನಾನು ರೀಚಾರ್ಜು. ನಾವು ಅಪ್ಪನ ಹತ್ರ ನಾನು ಫೋನ್ ಕೊಡಿಸ್ಕೊಂಡಿಲ್ಲ. ನಾವು ಅಪ್ಪನ ಹತ್ರ ಈ ಥರದ್ದು ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. 4 ಇಯರ್ಸಿಂದ ನಾನೇ ನನ್ನ ಮಕ್ಕಳು ಫೀಸ್ ಕಟ್ತಾ ಇರೋದು. ಸೊ ಒಂದು ಸಲ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಲಕ್ಷ್ಮಣ್ ಫೀಸ್ ಮಾತ್ರ ನಾನು ಕೇಳಿದ್ದೆ ಅಷ್ಟೇ. ಅದು ಬಿಟ್ಟರೆ 4 ಇಯರ್ಸಿಂದ ನಾನೇ ಫೀಸ್ ಪೇ ಮಾಡ್ತಾಯಿದ್ದೀನಿ. ಸೊ ಅದು ನನಗೆ ಪ್ರೌಡು ತುಂಬ. ಒಂದು ಹೆಣ್ಣಾಗಿ ಒಂದು ಗಂಡು ಮಗು ಥರ ಇದ್ದೀನಲ್ಲ ಅನ್ನೋದು ನನಗೆ ಪ್ರೌಡು. ಸೊ ನಮ್ಮ ಮನೇಲಿ ನಾನು ಊಟ, ನಿದ್ದೆ, ಅದು ಬಿಟ್ಟರೆ ಇನ್ನೆಲ್ಲನೂ ನನ್ನದೇ ಖರ್ಚು. ಮಕ್ಕಳದ್ದು ಆಗಿರ್ಬೋದು, ನಂದಾಗಿರ್ಬೋದು, ಪ್ರತಿಯೊಂದು. ಸೊ ಅದೊಂದು ನನಗೆ ಯಾವಾಗಲೂ ಪ್ರೌಡ್ ಅನಿಸುತ್ತೆ. ಸೊ ನಾನು ದುಡ್ದಿರೋದ್ರಲ್ಲಿ ನಾನು ಫೋನ್ ತೊಗೊಂಡೆ, ಓಕೆನಾ. ನಾನು ದುಡ್ದಿರೋದ್ರಲ್ಲಿ ನಾನು ಐಫೋನ್ ತೊಗೊಂಡೆ. ನಾನು ದುಡ್ದಿರೋದ್ರಲ್ಲಿ ನಾನು ಕ್ಯಾಮ್ರಾ ತೊಗೊಂಡೆ, ವ್ಲಾಗಿಂಗ್ ಕ್ಯಾಮ್ರಾ. ನಾನು ದುಡ್ದಿರೋದ್ರಲ್ಲಿ ನಾನು ಲ್ಯಾಪ್ಟಾಪ್ ತೊಗೊಂಡೆ.
ಈ ಥರ ಎಷ್ಟೊಂದು ತೊಗೊಂಡಿದ್ದೀನಿ ನಾನೇ ಕಷ್ಟಪಟ್ಟು ತೊಗೊಂಡು ಒಂದು ಇದನ್ನು ಮಾಡಿದ್ದೀನಿ. ಸೊ ನನಗೆ ಹೆಮ್ಮೆ ಅನಿಸುತ್ತೆ. ಪೆಟ್ರೋಲಿಗೆ ಕೇಳಿಲ್ಲ, ರೀಚಾರ್ಜಿಗೆ ಕೇಳಿಲ್ಲ, ಫೋನ್ ಕೊಡಿಸಿ ಅಂತ ಕೇಳಿಲ್ಲ, ಏನೂ ಕೇಳಿಲ್ಲ ನಾನು. ಎಷ್ಟೊಂದು ಸಲ ಮನೆಗೆ ನಾನೇ ತರಕಾರಿ ಏನಾದರೂ ಬೇಕು ಅಂದಾಗ ಈ ರೇಷನ್ ಐಟಮ್ಸು ಎಷ್ಟೊಂದು ಸಲ ಹಾಕ್ಸಿದ್ದೀನಿ. ಸೊ ಅದು ನನಗೆ ಯಾವಾಗಲೂ ಪ್ರೌಡ್ ಮೂಮೆಂಟ್ ಕೊಡುತ್ತೆ. ಅದು ಹೇಳಿದ್ನಲ್ಲ, ಅದು ತುಂಬ ಹೆಲ್ಪ್ ಆಗಿದೆ. ಚೀಟಿಗಳನ್ನ ಕಟ್ಕೊಂಡು ಈ ಥರ ಸೇವ್ ಮಾಡ್ಕೊಂಡು ಹೋಗ್ತಿದ್ದೆ. ಸೇವಿಂಗ್ ಅಂದರೆ ಅದೇ ಚೀಟಿ, ಮತ್ತು ಇವಾಗ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದು ಇದನ್ನು ಹಾಕ್ತಾಯಿದ್ದೀನಿ ನಾನು. ಆ ಥರ ಸೇವಿಂಗ್ಸ್ ಇದೆ ನನ್ನ ಹತ್ರ. ಸೊ ಈ ಥರ ಸೇವಿಂಗ್ ಟಿಪ್ಸು ತುಂಬ ಜನ ಕೇಳ್ತಿರ್ತಾರೆ. ಈ ಥರ ನೀವು ಟಿಪ್ಸ್ ಇದನ್ನೆಲ್ಲ ಫಾಲೋ ಮಾಡ್ಬೋದು. ಚೀಟಿ ಹಾಕೋದು, ಇಲ್ಲ ಸ್ಕೀಮ್ಸ್ ಕಟ್ಟೋದು, LIC ಇನ್ಶೂರೆನ್ಸಸ್ ಕಟ್ಟೋದು, ಈ ಥರ ನೀವು ಸೇವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ FD ಮಾಡೋದು. ಈ ಥರ ಇನ್ನೊಂದು ಹೇಳಬೇಕು ಅಂದರೆ, 10 ರೂಪಾಯಿ ಇಟ್ಕೊಂಡು ನಾನು ಒಂದು ತಿಂಗಳು ಕಳೆದಿರೋದು ಇದೆ. ಕಂಪ್ನಿಗೆ ಹೋಗೋವಾಗ 10 ರೂಪಾಯಿ ಇಟ್ಕೊಂಡು ನಾನು ಒಂದು ತಿಂಗಳು ಕಳೆದಿರೋದು ಇದೆ. ಸೊ ಅವಾಗ ನಾನು ನಮ್ಮ ಅಪ್ಪನ ಕೇಳ್ತಿರ್ಲಿಲ್ಲ, ನನಗೆ ಖರ್ಚಿಗೆ ದುಡ್ಡು ಬೇಕು ಅಂತ. ಸೊ ತುಂಬ ಎಮರ್ಜೆನ್ಸಿ, ಈಗೇನೋ ಮಕ್ಕಳಿಗೇನೋ ಎಮರ್ಜೆನ್ಸಿ ಬಂತು, ಏನೋ ಸ್ಕೂಲ್ದೋ ಇಲ್ಲೋ ಏನೋ ಒಂದು ಫೀಸ್ದೋ ಇಲ್ಲ ಏನೋ ಒಂದು ಬುಕ್ಸ್ ಇಶ್ಯೂ ಮಾಡ್ತಾರೋ ಏನೋ, ಆ ಟೈಮಲ್ಲಿ ನಾನು ಫ್ರೆಂಡ್ಸ್ನ ಕೇಳಿದ್ದೀನಿ, ಅದನ್ನು ರಿಟರ್ನ್ ಮಾಡಿದ್ದೀನಿ, ಅದು ಬೇರೆ. ಬಟ್ ನಮ್ಮ ಮನೇಲಿ ನಾನು ಕೇಳಿಲ್ಲ, ನಮ್ಮ ಅಪ್ಪನ ನಾನು ಕೇಳಿಲ್ಲ, ನನಗೆ ಬೇಕು ಈ ಥರ ಖರ್ಚಿಗೆ ಬೇಕು. ಇದಕ್ಕೆ ಹೇಳಿದ್ನಲ್ಲ, ಒಂದು ಸಲ ಫೀಸ್ ಕಟ್ಟಿದ್ದಾರೆ ಈ 4 ಇಯರ್ಸಲ್ಲಿ, 4 to 5 ಇಯರ್ಸಲ್ಲಿ. ಸೊ ಅದೊಂದು ಬಿಟ್ಟರೆ ನಾನು ಇನ್ನೇನೂ ಕೇಳಿಲ್ಲ. ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲ್ಲ ನಾನು ಯಾರ ಮುಂದೆನೂ ನಾನು ತಲೆ ಬಗ್ಸಲ್ಲ. ನಾನು ಯಾಕೆ ತಲೆ ಬಗ್ಗಿಸ್ಲಿ? ಸೊ ನಾನು ದುಡಿತಾ ಇದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ನಾನು ಯಾರ ಮೇಲೂ, ನಮ್ಮ ಮನೇಲೂ ನಾನು ಡಿಪೆಂಡ್ ಆಗಿಲ್ಲ. ಸೊ ಅಂಥದ್ರಲ್ಲಿ ನಾನು ಯಾಕೆ ಇನ್ನೊಬ್ಬರ ಮುಂದೆ ನಾನು ತಲೆ ಬಗ್ಗಿಸ್ಲಿ ಅಲ್ವಾ? ಸೊ ಆ ಇನ್ಸ್ಪಿರೇಷನ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಕಷ್ಟಗಳನ್ನ ನೋಡಿದ್ರೆ ನಮಗೂ ಮುಂದೆ ಗೊತ್ತಾಗೋದು ಹೆಂಗಿರುತ್ತೆ ಏನು ಅಂತ. ಸೊ ಕಂಪನಿ ಆದಮೇಲೆ ನಾನೊಂದು ಗ್ಯಾಪ್ ತೊಗೊಂಡೆ. ಸೊ ಅವಾಗ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಮನೇಲಿ ಹೇಳಿದೆ. ಬಟ್ ಒಪ್ಪಿಗೆ ಬರಲಿಲ್ಲ ನನಗೆ. ತುಂಬ ಈಗಲೂ ಟ್ರೈ ಮಾಡ್ತಾಯಿದ್ದೀನಿ ಆ ಒಂದು ಬಿಸ್ನೆಸ್ಗೆ. ಸೊ ಆವಾಗ ಕಂಪ್ನಿ ಈ ಥರ ಲಾಸ್ ಅಂತ ಆದಾಗ 3 months ನನಗೆ ಸ್ವಲ್ಪ ಗ್ಯಾಪ್ ಇತ್ತು. ಸೊ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ನಿಮ್ಮ ಮುಂದೆನೂ ನಾನು ಹೇಳಿದೆ. ಬಟ್ ಅದು ಆವಾಗ ಸಕ್ಸಸ್ ಆಗಲಿಲ್ಲ. ಅದಾದಮೇಲೆ ನಾನು ನೆಕ್ಸ್ಟ್ ಹೋಗಿದ್ದು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಆಫೀಸ್ಗೆ. ಸೊ ಒಂದು 2 months ಮಾಡಿದೆ ಅಲ್ಲಿ ಏನು ಗೊತ್ತಾ ನನಗೆ ಹೆಂಗೆ ಅಂದರೆ, ಯಾರೋ ಒಬ್ರು ಇರ್ತಾರೆ, ಏನಾದರೂ ಒಂದು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಯಾರೋ ಒಬ್ರು ಇರ್ತಾರೆ. ಸೊ ಅಲ್ಲಿ ಕೆಲಸ ಮಾಡೋರು ನನಗಿಂತ ಮುಂಚೆ ಒಬ್ಬರೇ ಇದ್ದಿದ್ದು, ಸರ್ರು ಮತ್ತು ಇನ್ನೊಬ್ಬರು ಅವ್ರಿಗೆ ಹೆಲ್ಪಿಂಗ್ಗೆ ಅಂತ ಈ ವರ್ಕ್ ಮಾಡೋದಕ್ಕೆ. ಅವ್ರಿಗೇನೋ ಸಮಥಿಂಗ್ ಏನೋ ಇಶ್ಯೂ ಆಗಿದೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ರು. ನಾನು ಬಂದು ತಿಂಗಳಿಗೆ ಮತ್ತೆ ಅವರು ಜಾಯ್ನ್ ಆದರು. ಹುಷಾರಿಲ್ಲ ಅಂತ ಅಂದ್ರೂ ಬಂದು ಜಾಯ್ನ್ ಆಗಿಬಿಟ್ರು. ನನಗೆ ಇಷ್ಟ ಆಗಲಿಲ್ಲ ಅದು. ಸೊ ಒಂದು ಸಲ ಒಂದು ಕಮಿಟ್ಮೆಂಟ್ ಒಬ್ಬರಿಗೆ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ಕೊಡಬೇಕು, ಇಲ್ಲ ತೊಗೊಳ್ಳೇಬಾರ್ದು, ವೇಕೆನ್ಸಿ ಇದೆ ಬನ್ನಿ ಅಂತ. ಸೊ ನನಗೆ ಇಷ್ಟ ಆಗಲಿಲ್ಲ. ಸೊ ಅಲ್ಲಿ ನಾನೇ ಡ್ರಾಪ್ಔಟ್ ಆದೆ. ಸೊ ನನ್ನ ಪ್ಲೇಸಲ್ಲಿ ಯಾರೋ ಬಂದು ಮತ್ತೆ ಅವ್ರು ಕಂಟಿನ್ಯೂ ಮಾಡ್ತಿದ್ರು ಅಂದಮೇಲೆ ಬೇರೆಯವ್ರನ್ನ ಏನಕ್ಕೆ ತೊಗೋಬೇಕಿತ್ತು? ಅದು ತಪ್ಪು ಅಲ್ವಾ? ಸೊ ಅವ್ರನ್ನೇ ಆದರೂ ಇಲ್ಲ ಸ್ಟಾಪ್ ಮಾಡಿ ಸ್ವಲ್ಪ ದಿನ ತೊಗೊಂಡು ಅವ್ರನ್ನೇ ಕರೆಸ್ಕೋಬೋದಾಗಿತ್ತು. ಇಲ್ಲ ಬೇರೆ ಯಾರನ್ನೂ ತೊಗೋಬಾರ್ದು, ಬೇರೆಯವ್ರನ್ನ ತೊಗೊಂಡ್ರೆ ಅವ್ರನ್ನ ಸ್ಟಾಪ್ ಮಾಡಬೇಕು. ಬಟ್ ಯಾವುದೂ ಮಾಡಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನಾನೇ ಕ್ವಿಟ್ ಮಾಡಿದೆ 2 monthsಗೆ. ಅದಾದಮೇಲೆ ಸಿಕ್ಕಿದ್ದು ಒಂದು ಟೂರ್ ಕಂಪ್ನೀಲಿ. ಸೊ ನೀವು ತುಂಬ ಜನ ನೋಡಿರ್ತೀರ, ವೀಡಿಯೋಸ್ ಎಲ್ಲ ಮಾಡಿದ್ದೆ. ಸೊ ಅದು ನಾನು ಸೇರಿದ್ದು ಕೆಲಸ ಅಷ್ಟೇ. ಸೊ ಅಲ್ಲಿ ನಾನು ಟ್ರಾವೆಲ್ ಆರ್ಗನೈಸರ್ ಆಗಿ ಸೇರಿದ್ದೆ, ಆರ್ಗನೈಸರ್ ಆಗಿ. ಸೊ ಅದು ಸಮ್ ಇಶ್ಯೂಸ್ ಆಯಿತು. 1 month 1.5 month ಅಷ್ಟೇ ಅನಿಸುತ್ತೆ. ಸೊ ಅಲ್ಲೂ ಏನೂ ಸೆಟ್ ಆಗಲಿಲ್ಲ, ಅದು ಲಾಸ್ ಆಗೋಯ್ತು, ಅವ್ರಿಗೇನೆ ಲಾಸ್ ಆಗೋಯ್ತು ಅದು. ಸೊ ಕ್ರಮೇಣವಾಗಿ ಬರ್ತಾ ಅದು ಲಾಸ್ ಆಗೋಯ್ತು. ಏನೋ ಅದು ಅವ್ರಿಗೆ ವರ್ಕೌಟೇ ಆಗಲಿಲ್ಲ, ನಮಗೂ ಅವ್ರಿಗೂ ಏನೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಬಿಟ್ಟೆ. ಸೊ ನಮ್ಮ ನಾಲೆಜ್ನೆಲ್ಲ ಅವ್ರಿಗೆ ತೊಗೊಂಡೋಗಿ ಕೊಡ್ತಾಯಿದ್ವಿ. ಸೊ ಇದನ್ನೆಲ್ಲ ಏನಕ್ಕೆ ಬೇಡ ಅಂತ ನಾನೇ ಶುರು ಮಾಡಿದ್ದೆ ನಮ್ಮ ಪ್ರವಾಸ. ಸೊ ಆ 15,000 ನಾನು ಏನು ತೊಗೊಳ್ತಾ ಇದ್ದೆ, ಆ 10,000 ನಾನೇನು ತೊಗೊಳ್ತಾ ಇದ್ದೆ, ಒಂದು ತಿಂಗಳಿಗೆ ಹೇಳ್ತಿರೋದು. ಸೊ ಈಗ ಅದೇ 15,000 10,000 ಈ ಥರ ಒಂದು ಟ್ರಿಪ್ಪಿಗೆ ತಗೊಳ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಅಲ್ವಾ? ಎಲ್ಲಿಂದ ಎಲ್ಲಿಗಿದು. ಸೊ ಅದನ್ನೇ ಹೇಳೋದು, ಒಂದು ಕಷ್ಟಪಡ್ತಿದ್ರೆ ದೇವ್ರು ಒಂದು ಕಡೆ ಪ್ರತಿಫಲ ಇಟ್ಟಿರ್ತಾನೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಸೊ ನಾನು ನಂಬ್ತಿರ್ಲಿಲ್ಲ ಇವನ್ನೆಲ್ಲ, ಯಾವಾಗ ಸಿಗುತ್ತೆ, ಇದೆಲ್ಲ ಸುಳ್ಳು ಅಂತ. ಬಟ್ ರಿಯಲಾಗಿ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ದೇವ್ರು ಒಂದು ಕಡೆ ಪ್ರತಿಫಲ ಕೊಡ್ತಾನೆ. ಅದಕ್ಕೆ ನಾನೇ ಎಕ್ಸಾಂಪಲ್. ನಮ್ಮ ಪ್ರವಾಸನೇ ಒಂದು ಎಕ್ಸಾಂಪಲ್ಲು. ಸೊ ಇವಾಗ ಹಾಫ್ ಸೀಸನ್ನು, ಈಗೆಲ್ಲ ಸ್ಕೂಲ್ ಸ್ಟಾರ್ಟು ಅದು ಇದು ಅಂತ ಇರುತ್ತೆ. ಇವಾಗ ಸ್ವಲ್ಪ ಹಾಫ್ ಸೀಸನು, ಮಳೆ ಗಿಳೆ ಅಂದ್ಬಿಟ್ಟು ಯಾರೂ ಜಾಸ್ತಿ ಟ್ರಿಪ್ ಹೋಗಲ್ಲ. ಬಟ್ ನಾನು ಶುರು ಮಾಡಿದ ಕೂಡಲೇ ತುಂಬ ಟ್ರಿಪ್ಸ್ ಆಗಿದೆ. ಹೇಳಿದ್ನಲ್ಲ, ಆ 10,000 ನಾನು ಒಂದು ತಿಂಗಳಿಗೆ ತೊಗೊಳ್ಳೋ ಬದಲು
ಒಂದೊಂದು ಟ್ರಿಪ್ಪಿಗೆ 8,000, 7,000, 5,000, 15,000. ಓಕೆನಾ, ಒಂದು ಟ್ರಿಪ್ಪಿಗೆ ನಾನು 30,000 ತೊಗೊಂಡಿದ್ದೀನಿ. ಬೇಸ್ಡ್ ಆನ್ ಅದು ಹೆಂಗಿರುತ್ತೆ ವರ್ಕ್. ತುಂಬ ವರ್ಕ್ ಇದ್ದಾಗ ನಾನು ಅಷ್ಟು ತೊಗೊಂಡಿದ್ದೀನಿ, ತುಂಬ ಜನ ಇದ್ದಾಗಲೂ ಹಂಗೆ ತೊಗೊಂಡಿದ್ದೀನಿ. ಸೊ ಈ ಥರ ಇಲ್ಲಿವರೆಗೂ ನಾನು ನಮ್ಮ ಪ್ರವಾಸದಲ್ಲಿ 125 ಅಂದ್ಕೊಳ್ಳಿ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಎಲ್ಲ ಲ್ಯಾಪ್ಟಾಪಲ್ಲಿದೆ ಲಿಸ್ಟು. ಸೊ ಒಂದು 25 ± ಅಷ್ಟು ಟ್ರಿಪ್ಸ್ ಮಾಡಿದ್ದೀನಿ ವಿತ್ ಗ್ರೂಪ್ ಟೂರ್ಸು ಮತ್ತು ಕಸ್ಟಮೈಸ್ಡು ಎರಡೂ ಸೇರಿ ಮಾಡಿರೋದು. ಈಗಲೂ ಒಂದು ಕಸ್ಟಮೈಸ್ಡು, ಒಂದು ಗ್ರೂಪ್ ಟೂರು ನೆಕ್ಸ್ಟ್ ಈ ಮಂತ್ ಇದೆ, ಕೇರಳಗೆ ಹೋಗ್ತಾರೆ ಕಸ್ಟಮೈಸ್ಡು, ಆ್ಯಂಡ್ ಗ್ರೂಪ್ ಟೂರು ಇದೇ ಮಂತಲ್ಲಿದೆ. ಸೊ ಇಲ್ಲಿವರೆಗೂ 25 ± ಅಂತ ಅಂದ್ಕೊಳ್ಳಿ, 20 to 25 ಈ ರೇಂಜಲ್ಲಿ ನಾನು ಟ್ರಿಪ್ಸ್ ಮಾಡಿದ್ದೀನಿ. ಡಿಸೆಂಬರಲ್ಲಿ ಶುರು ಮಾಡಿದ್ದು, ಬಟ್ ನನಗೆ ಬಂದಿದ್ದು ಜನವರಿಯಿಂದ ಸ್ಟಾರ್ಟ್ ಆಗಿದ್ದು. ಸೊ ಓಕೆನಾ, ಜನವರಿ ಫಸ್ಟ್ ವೀಕಲ್ಲಿ ನನಗೆ ಒಬ್ಬರು ಬ್ಯಾಚುಲರ್ಸು ಹೋಗಿದ್ದು ಚಿಕ್ಕಮಂಗ್ಳೂರಿಗೆ. ನಾನು ಅವಾಗ ಹೋಗಿರಲಿಲ್ಲ, ಬ್ಯಾಚುಲರ್ಸ್ ಅಂತ ಅವ್ರನ್ನೇ ಕಳಿಸಿದ್ದೆ ಚಿಕ್ಕಮಂಗ್ಳೂರಿಗೆ. ಸೊ ಅದರಲ್ಲಿ ಫಸ್ಟ್ ಅಲ್ವಾ, ಸೊ ಅದರಲ್ಲಿ ನಾನು ಪ್ರಾಫಿಟ್ ತೊಗೊಂಡಿದ್ದು ಒಂದು ಟ್ರಿಪ್ಪಿಂದ ಒಂದಿಷ್ಟು 5,000 ಏನೋ ತೊಗೊಂಡಿದ್ದೆ ಅಷ್ಟೇ. 11 ಜನನೋ 13 ಜನನೋ ಹೋಗಿದ್ರು ಬರೀ ಬ್ಯಾಚುಲರ್ಸು. ಸೊ ನಾನೊಂದು 5,000 ಏನೋ ಫಸ್ಟು ನಂದು ಟ್ರಿಪ್ಪಲ್ಲಿ ತೊಗೊಂಡಿದ್ದು. ತುಂಬ ಖುಷಿ ಆಯಿತು ನನಗೆ. ಈ ಥರ ಎಷ್ಟೊಂದು ಕಸ್ಟಮೈಸ್ಡು ಮತ್ತು ಗ್ರೂಪ್ ಟೂರ್ಸ್ ಎಲ್ಲ ಆಗಿದೆ. ಸೊ ಹೇಳಿದ್ನಲ್ಲ, ಅಷ್ಟಷ್ಟು ತೊಗೊಂಡಿದ್ದೀನಿ ನಾನು. ಸೊ ಇದರಲ್ಲಿ 3,000ನೇ ಬರುತ್ತಾ ಒಂದು ಟ್ರಿಪ್ಪಿಂದ, ಬರಲಿ ಆಯಿತು. ನಾನು ದುಡ್ಡಿನ ಮುಖ ನೋಡಲ್ಲ, ನನಗೆ ವರ್ಕ್ ಇಂಪಾರ್ಟೆಂಟ್. ವರ್ಕ್ ನನಗೆ ಸಿಗ್ತಾ 1,000 ರೂಪಾಯಿ ಕೆಲಸ ಆಗಿರ್ಬೋದು, ನಾನು ವರ್ಕ್ ಮಾಡ್ತೀನಿ. ಆ ಥರ ನಾನು ಇದು ಕಮ್ಮಿ ಆಯಿತು ಈ ಟ್ರಿಪ್ ನಾನು ತೊಗೊಳಲ್ಲ, ಇದು ಕಮ್ಮಿ ಆಯಿತು ಈ ಟ್ರಿಪ್ ತೊಗೊಳಲ್ಲ, ಇದು ಜಾಸ್ತಿ ಇದೆ ಇಲ್ಲ. ಸೊ ನಾವು ಮಾಡ್ತಾಯಿದ್ರೆ ಪ್ರತಿಫಲ ದೇವ್ರು ತಾನೇ ಅರ್ನಿಂಗ್ಸ್ ಅನ್ನೋದು ಕೊಡ್ತಾನೆ, ನಾವು ಕಷ್ಟಪಡಬೇಕು ಅಷ್ಟೇ. ಸೊ ಇದೇ ಒಂದು ದೊಡ್ಡ ನನ್ನ ಅರ್ನಿಂಗ್ ಮಾಡಿರೋ ಒಂದು ಜರ್ನಿ, ವರ್ಕಿಂಗ್ ಮಾಡಿರೋ ಒಂದು ಜರ್ನಿ ಅಂತ ಹೇಳ್ಬೋದು. ಸೊ ತುಂಬ ಜನ ಕೇಳ್ತಿದ್ರಿ, ನೀವು ವರ್ಕ್ ಮಾಡ್ತಿದ್ರಲ್ವ ಟೂರ್ಸು, ಅದೆಂಗೆ ನಿಮ್ಮ ಬಿಸ್ನೆಸ್ ಆಗುತ್ತೆ ಅಂತ. ಸೊ ಅದು ಬೇರೆ, ಓಕೆನಾ, ಅದು ಬೇರೆ, ಇದು ಬೇರೆ. ನಮ್ಮ ಪ್ರವಾಸ ಅನ್ನೋದು ನಂದು, ನಾನು ಫೌಂಡರ್, ನಾನು MD, ನಾನು ಸ್ಟಾರ್ಟ್ ಮಾಡಿರೋವಂಥ ಬಿಸ್ನೆಸ್. ಅದು ಮಾಡಿದ್ದು ನಾನು ಇನ್ನೊಬ್ಬರು ಕೆಳಗಡೆ ಕೆಲಸ, ಅದು ಟೂರ್ ಕಂಪ್ನಿನೇ. ಅದು ಬಿಟ್ಟ ಮೇಲೇ ನಾನು ಅಲ್ವ ಇದನ್ನು ಮಾಡಿದ್ದು. ಸೊ ಹಂಗಾಗಿ ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ. ಸೊ ನಾನೇ MD, ನಾನೇ ಆರ್ಗನೈಸ್ ಮಾಡ್ತೀನಿ, ಎಲ್ಲ ನನ್ನದೇ ಇರುತ್ತೆ. ಸೊ ಹಂಗಾಗಿ ಈ ಥರ ಇತ್ತು ನನ್ನ ಜರ್ನಿ. ಸೊ ಐ ಹೋಪ್ ನಿಮಗೆ ಒಂದೊಂದು ಸತಿ ಕುತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲನೂ ರಿಕಾಲ್ ಆಗುತ್ತೆ. 5,000ಕ್ಕೆ ತೊಗೊಳ್ತಿದ್ದೆ, 40 ರೂಪೀಸ್ಗೆ ಒಂದು ಆರ್ಟಿಕಲ್ ಮಾಡ್ತಿದ್ದೆ, 10,000 ತೊಗೊಂಡಿದ್ದೀನಿ, 15,000 ತೊಗೊಂಡಿದ್ದೀನಿ. ಒಂದು ತಿಂಗಳಿಗೆ ಸ್ಯಾಲರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಒಂದು 10 ರೂಪಾಯಿ ಇಲ್ಲದೇ ಇರೋ ಟೈಮ್ ಕೂಡ ಇದೆ ನನ್ನ ಹತ್ರ. ಹಾಗೆ ಕಂಪ್ನಿಗೆ ಹೋಗ್ತಾಯಿದ್ದೆ, ಈವನ್ ನಮ್ಮ ಮನೇಲಿ ಏನೂ ಕೇಳ್ದಲೆ. ಸೊ ಈ ಥರ ನನ್ನ ಜರ್ನಿ. ಸೊ ನಮ್ಮ ಪ್ರವಾಸ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗ್ತಿದೆ. ಹೇಳಿದ್ನಲ್ಲ, ಹಾಫ್ ಸೀಸನ್ ಇದು. ಸೊ ಇಲ್ಲಿವರೆಗೂ ಇದೊಂಥರ ಟ್ರಿಪ್ಪು, ಟೂರು, ಅದು ಇದು, ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಒಂದು ಸೀಸನ್ ಇರುತ್ತೆ ಬಿಸ್ನೆಸ್ಗಳಿಗೆ. ಸೊ ಸೀಸನ್ ಇದ್ದಾಗ ಸ್ವಲ್ಪ ಡೌನ್ ಇರುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಅಂದ್ರೇ ಹಾಗೆ, ಪ್ರತಿದಿನ ಇದಿರಲ್ವಲ್ಲ. ಸೊ ಹಾಗಾಗಿ ಇದಿಷ್ಟು ನನ್ನ ಜರ್ನಿ. ಸೊ ಇನ್ನೊಂದು ಬಿಸ್ನೆಸ್ಸು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕಿನ್ನೂ ಮನೇಲಿ ಗ್ರೀನ್ ಸಿಗ್ನಲ್ ಸಿಗ್ತಾಯಿಲ್ಲ, ಒಪ್ಸೋದು ಸ್ವಲ್ಪ ಕಷ್ಟ ಇದೆ. ಸೊ ಲೆಟ್ಸ್ ಟ್ರೈ, ಬಿಡಲ್ಲ, ಮಾಡೇ ಮಾಡ್ತೀನಿ. ಸ್ವಲ್ಪ ಡಿಲೇ ಆದರೂ ನಾನು ಮಾಡೇ ಮಾಡ್ತೀನಿ ಅದು ಒಪ್ಪಿಸ್ಬಿಟ್ಟು. ಸೊ ಅದೇನು ಅಂತ ಅದನ್ನು ಮಾಡಿದಾಗ ಹೇಳ್ತೀನಿ, ಓಕೆನಾ. ಬಟ್ ಮಾಡೇ ಮಾಡ್ತೀನಿ ಆ ಬಿಸ್ನೆಸ್ ಕೂಡ ಖಂಡಿತ. ಏನಕ್ಕಂದರೆ ನಮ್ಮ ಪ್ರವಾಸ ನಾನು ಹೇಳಿದ್ನಲ್ಲ ಸೀಸನ್ನು, ಅದನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ. ನನಗೆ ಹಲವಾರು ಮಾಡ್ತಿರಬೇಕು, ಒಂದೇ ಕೆಲಸದ ಮೇಲೆ ಸ್ಟಿಕ್ ಆನ್ ಆಗಿರೋದಕ್ಕೆ ನನಗೆ ಇಷ್ಟ ಇಲ್ಲ. ಬಿಸಿ ಇರಬೇಕು. ನನಗೆ ಉಸಿರಾಡೋಕ್ಕೂ ನನಗೆ ಟೈಮ್ ಇರಬಾರ್ದು, ಅಷ್ಟು ಬ್ಯುಸಿ ಇರಬೇಕು. ಅವಾಗ ನನ್ನ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಈಗಲೂ ಆ್ಯಕ್ಟಿವ್ ಆಗಿದೆ. ಸೊ ನನಗೆ ಬೇರೆ ಏನು ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಇರಬಾರ್ದು. ಆ ಥರ ಕೆಲಸ ಇರಬೇಕು. ಈಗ ಯೂಟ್ಯೂಬ್ ಇದೆ, ಎಡಿಟಿಂಗ್ ಮಾಡೋದಿರುತ್ತೆ, ನಮ್ಮ ಪ್ರವಾಸದಿದೆ. ಸೊ ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಥರ ನನಗೆ ಒಂದು ಇರಬೇಕು ಬಿಸ್ನೆಸ್. ಸೊ ಅದು ನನ್ನ ಬಿಸ್ನೆಸ್ ಮೈಂಡ್ ಆ್ಯಕ್ಚುಲಿ. ಸೊ ಅದು ಒಪ್ಸ್ದಾಗ ಹೇಳ್ತೀನಿ ಏನು ಬಿಸ್ನೆಸ್ ಅಂತ. ಸ್ವಲ್ಪ ಡಿಲೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಕಾಲಕ್ಕೆ ಕೂಡಿ ಬರಬೇಕು ಅಂತಾರಲ್ಲ, ಅಷ್ಟೇ. ಕಾಲ ಕೂಡಿ ಬಂದಮೇಲೆ ಎಲ್ಲ ಅದಾಗದೇ ಆಗುತ್ತೆ. ನಾವು ವೆಯ್ಟ್ ಮಾಡಬೇಕಷ್ಟೆ. ಬಟ್ ನಮ್ಮ ಎಫರ್ಟ್ಸ್ ಇರಬೇಕು, ನಮ್ಮ ಪ್ರಯತ್ನ ಇರಬೇಕು. ಸೊ ತುಂಬ ಮಾತಾಡಿದೆ ಅಂತ ಅನಿಸುತ್ತೆ ಈ ವಿಡಿಯೋದಲ್ಲಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ತುಂಬ ಜನ ಆವಾಗಿಂದ ಕೇಳ್ತಾಯಿದ್ರಿ, ಎಷ್ಟು ಹೆಂಗೆ ಏನು ನೀವೆಲ್ಲೆಲ್ಲಿ ವರ್ಕ್ ಮಾಡಿದ್ರಿ, ಅದು ಇದು ಅಂತ. ಸೊ ಒಂದು ಬ್ರೀಫಾಗಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅನಿಸುತ್ತೆ ನಂದು ಈ ಅರ್ನಿಂಗ್ ಜರ್ನಿ. ಏನು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡೋದು. ನೀವು ಮೋಟಿವೇಶ್ನಲ್ ಆಗೋದು ತೊಗೋಬೋದು, ಇನ್ಸ್ಪಿರೇಷನಲ್ ಆಗೋದು ತೊಗೋಬೋದು, ಇಲ್ಲ ಏನಾದರೂ ಅನ್ಕೋಬೋದು. ನನಗೆ ಸೊ ಪಾಸಿಟಿವ್ ಆಗೂ ತೊಗೊಳ್ಳಿ, ನೆಗೆಟಿವ್ ಆದರೂ ತೊಗೊಳ್ಳಿ, ನಾನೇನು ಚಿಂತೆ ಮಾಡೋಕ್ಕೆ ಹೋಗಲ್ಲ.
ಸೊ ನಂದು ಜರ್ನಿ ಏನಿದೆ ಅವ್ರವ್ರ ಜರ್ನಿ ಅವ್ರವ್ರಿಗೆ ಗೊತ್ತಿರುತ್ತೆ. ಸೊ ಯಾರು ಇದ್ರ ಮೇಲೂ ಜಡ್ಜ್ ಮಾಡೋಕ್ಕೆ ರೈಟ್ಸ್ ಇರಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಂತ ಹೇಳ್ತಾ ಇವಾಗ ಒಂದು ಇದರಲ್ಲಿದ್ದೀನಿ. ಪ್ರೌಡ್ ಫೀಲಿಂಗ್ ಏನು ಹೇಳೋದ್ನಲ್ಲ, ನಾನು ಡಿಪೆಂಡ್ ಆಗಲ್ಲ, ಅದೇ ಒಂದು ಪ್ರೌಡ್ ಫೀಲಿಂಗ್ ನನಗೆ. ಸೊ ಮತ್ತೆ ಸಿಗ್ತೀನಿ. ನಮಸ್ಕಾರ.